ಜಗತ್ತಿನ 90% ಜನರಿಗೆ ಈ ಶರೀರ ಆಹಾರದಿಂದ ಆಗಿದೆ ಅಂತ ಗೊತ್ತಿಲ್ಲ. ನೋಡಿ, ನೀವಾದರೂ ವಿಚಾರ ಮಾಡಿ, ಈ ಶರೀರ ಆಹಾರದಿಂದ ಆಗಿದೆಯಾ? ಹೌದಲ್ವಾ? ಆಹಾರದಿಂದನೇ ಆಗಿರೋದು. ನಾವು ಹುಟ್ಟಿದಾಗ ಎಷ್ಟಿದ್ವಿ, ಊಟ ಮಾಡಿನೇ ಇಷ್ಟು ಎತ್ತರ ದಪ್ಪ ಆಗಿರುತ್ತಾನೆ. ಅಂದರೆ ಊಟವೇ ಶರೀರವಾಗಿ ಬದಲಾವಣೆ ಹೊಂದಿದೆ. ಅಷ್ಟೇ ಅಲ್ಲ, ನಮ್ಮ ಬೀಜ ಕೂಡ ಇದೇ ಊಟ ಮಾಡಿನೇ ಬೀಜ ಉತ್ಪತ್ತಿ ಆಗಿರೋದು. ಊಟದಾಗ ಏನು ಮಗುವಿಗೆ ಬೀಜ ಇರ್ತಿತ್ತ, ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ, ಅದೊಂದು ಹದಿಹರೆಯಕ್ಕೆ ಬಂದಾಗ ಬೀಜ ಉತ್ಪತ್ತಿ ಆಗುತ್ತೆ. ಎಲ್ಲಿಂದ ಬಂತದು? ಆಹಾರದಿಂದನೇ ಕನ್ವರ್ಟ್ ಆಗಿ ಅದು ಮಗು ಬೆಳೆದಿರೋದು, ಅಲ್ಲಿಂದನೇ ಬೀಜ ಉತ್ಪತ್ತಿ ಆಯಿತು. ಶುದ್ಧವಾದ ಬೀಜ ಇತ್ತು ಅಂದರೆ ತಂದೆ ತಾಯಿಗಳಿಂದ ಶುದ್ಧವಾದ ಶರೀರ, ಗಟ್ಟಿ ಶರೀರ ಉತ್ಪತ್ತಿ ಆಗುತ್ತೆ. ಎಂಥದೋ ಒಂದು ಬೀಜ ಬಿತ್ತಿ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಪ್ರಕೃತಿಯನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಅದನ್ನೇ ಬೇವಿನ ಬೀಜವು ಬಿತ್ತಿ ಬೆಳೆ ಬೆಳೆದರೆ ಅದಕ್ಕೆ ಬೆಲ್ಲದ ನೀರು ಸುರಿದ್ರೆ ಅದೇನು ಕಹಿ ಹೋಗುತ್ತಾ ಅಂತ. ಹಾಗೆ ನಾವು ಬೀಜ ಬಿತ್ತುವಾಗಲೇ, ತಂದೆ ತಾಯಿಗಳು ಸೇರುವಾಗಲೇ ಶುದ್ಧವಾದ ಬೀಜವನ್ನು ತಯಾರು ಮಾಡಿ ಇಟ್ಕೊಂಡ್ರೆ ಮಾತ್ರ ಬೀಜ ಏನು ಹಾಕಿರ್ತೀವೋ ಅಂತಹ ಫಲ ಬರ್ತದೆ. ಹಾಗಾಗಿ ಚೈತನ್ಯ ಗರ್ಭ ಸಂಸ್ಕಾರಕ್ಕೆ ತಾವೆಲ್ಲ ಎನ್ರೋಲ್ ಆದರೆ ಅಂತಹ ದಿವ್ಯ ಮಕ್ಕಳನ್ನು ನಾವು ಪಡಿಬಹುದು.